ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ನನ್ನೆಲ್ಲ ಗುರುಗಳನ್ನ ಮನಸ್ಸಲ್ಲೇ ನಮಸ್ಕರಿಸ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಟುಡೇ ವಿ ಹ್ಯಾವ್ ಇಂಗ್ಲಿಷ್ ಮೀಡಿಯಂ ಸೆಷನ್ and begin with a new chapter, that is electricity. New chapter, electricity. See students, we all know that, right? This electricity, what it means? Electric works, right? This electric power is very, very important. Yes or no? Yes. Electric power is very, very important in our daily life, right? Yes. For example, see, now you all are attending my class, right? You all are attending my class through some devices like it may be mobile, laptops, or some other devices. So these all devices are works under this electric power. These all devices are works under electric power. So we all are depending on this electric power, okay, daily from morning to till night. ಹೌದಲ್ವಾ? ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಮನೇಲಿ ಏನೇನ್ ಕೆಲ್ಸನ ಮಾಡ್ತೇವೋ ಅದ್ ಕೆಲ್ಸ ಆಗಿರ್ಬೋದು, ಕೆಲವೊಂದು ಉಪಕರಣಗಳನ್ನ ಬಳಸಿ ಕೆಲಸ ಮಾಡ್ತೇವೆ ಅಲ್ವಾ? ಸೊ ಎಲ್ಲ ಉಪಕರಣಗಳು ಯಾವ್ದ್ರ ಮೇಲೆ ವರ್ಕ್ ಆಗತ್ತೆ? It all works on electric power. Okay. In this chapter, in this electric topic, now we are going to study about some concepts, that is electric current. First thing is electric current. What is electric current and what is the unit of that electric current and what is the equation of that electric current, and again some devices used to make the connection in circuits and all. Okay, let us see one by one thing. First thing you should know about this is what is current. ಈ ಚಾಪ್ಟರ್ ಅಲ್ಲಿ ಮೊದ್ಲು ನಮ್ಗೆ ಏನ್ ಗೊತ್ತಾಗ್ಬೇಕು? ಕರೆಂಟ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಹೌದಾ? ವಾಟ್ ಇಸ್ ಕರೆಂಟ್ ಸ್ಟೂಡೆಂಟ್ಸ್? ವಾಟ್ ಇಸ್ ಕರೆಂಟ್? ನಿಮ್ಗೆ ಏನ್ ಗೊತ್ತಿದೆ ಕರೆಂಟ್ ಅಂತ? ಏನು? ಕರೆಂಟ್ ಇಸ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೇವೆ ಅಲ್ವಾ? ಫಾರ್ಮ್ ಆಫ್ ಎನರ್ಜಿ. ಬಟ್ ಇದರ ಎಕ್ಸಾಕ್ಟ್ ಡೆಫಿನೇಷನ್ ಏನು ಕರೆಂಟ್ ಇದು? ಎಕ್ಸಾಕ್ಟ್ ಡೆಫಿನೇಷನ್ ಏನ್ ಹೇಳತ್ತೆ ಅಂದ್ರೆ, current is nothing but, what is current? Current is nothing but rate of flow of charges ಅಂತ ಹೇಳ್ತೇವೆ. What is current? This is the definition. Rate of flow charges, that is called current. See students, ನಾನು ಹೇಳ್ದೆ ಇಲ್ಲಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅನ್ನ ಕರೆಂಟ್ ಅಂತ ಕರಿತೇವೆ ಅಂತ. ಹಾಗಾದ್ರೆ ಹಿಯರ್ ಒನ್ ಕ್ವಶನ್ ಅರೈಸಸ್, ರೈಟ್? ವಾಟ್ ಇಸ್ ರೇಟ್? ರೇಟ್ ಮೀನ್ಸ್ ವಾಟ್? ಇಲ್ಲಿ ರೇಟ್ ಅನ್ನೋ ಶಬ್ದವನ್ನ ಬಳಸಿದ್ದೇವೆ ಅಲ್ವಾ? ವಾಟ್ ಇಸ್ ರೇಟ್? ರೇಟ್ ಆಫ್ ಫ್ಲೋ ಅಂತ ತಗೊಂಡಿದ್ದೇವೆ. ಹೌದಾ? ರೇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟೈಮ್. ಟೈಮ್ ಈಸ್ ಕನ್ಸಿಡರ್ಡ್ ಆಸ್ ರೇಟ್ ಹಿಯರ್. ಹೌದಾ? ಚಾರ್ಜಸ್ ಫ್ಲೋ ಆಗ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗತ್ತೆ, ಆ ಫ್ಲೋ ಆದ ಚಾರ್ಜ್ ಇಂದಾನೆ ಏನ್ ಫಾರ್ಮ್ ಆಗತ್ತೆ? ಕರೆಂಟ್ ಫಾರ್ಮ್ ಆಗುತ್ತೆ. ದಟ್ ಈಸ್ ದ ಡೆಫಿನೇಷನ್ ಆಫ್ ಕರೆಂಟ್. ವಾಟ್ ಈಸ್ ಕರೆಂಟ್? Current is nothing but it is the rate of flow of charges. Here rate is nothing but it is time taken to flow the charge ಅಂತ ಹೇಳ್ತಾರೆ. Time taken to flow the charge. Then, before going to understand this statement, you should know the meaning of this all words, right? First one, rate. Rate is nothing but it is
ಟೈಮ್ ಟೇಕನ್. ಓಕೆ, ರೇಟ್ ಅಂತ ಎಲ್ಲೆಲ್ಲಿ ಬಳಸ್ತೇವೋ ಅಲ್ಲೆಲ್ಲ ಟೈಮ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ನೆನ್ ಇಟ್ಕೊಳ್ಬೇಕು, ಆಯ್ತಾ. ದೆನ್ ವಾಟ್ ಇಸ್ ಚಾರ್ಜ್? ಸೊ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಥಿಂಗ್, ರೈಟ್? ವಾಟ್ ಇಸ್ ಚಾರ್ಜ್? ಚಾರ್ಜ್ ಅಂದ್ರೆ ಏನು? I think you all are learned about this, right? You already learned this. What is charge? Charge ಅಂದ್ರೆ ಏನು ಹಾಗಾದ್ರೆ? How many types of charges are there? Mainly, there are two type of charges, right? What are those? What are those charges, students? ಎರಡು ಟೈಪ್ ಚಾರ್ಜಸ್ ಇದೆ ಅಂತ ಹೇಳ್ತೇವೆ. ಯಾವ್ಯಾವ್ದು ಅದು? ಒಂದು ಪಾಸಿಟಿವ್ ಚಾರ್ಜ್ ಅಂಡ್ ಅನದರ್ ಒನ್ ಇಸ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೇವೆ ಅಲ್ವಾ. ಒಂದು ಪಾಸಿಟಿವ್ ಚಾರ್ಜ್ ಆದ್ರೆ ಇನ್ನೊಂದು ನೆಗೆಟಿವ್ ಚಾರ್ಜಸ್. ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಇನ್ ಚಾರ್ಜಸ್. ಫಸ್ಟ್ ಒನ್ ಈಸ್ ಪಾಸಿಟಿವ್ ಚಾರ್ಜ್ ಅಂಡ್ ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಓಕೆ, ನೆಕ್ಸ್ಟ್ ಚಾರ್ಜ್ ಇಷ್ಟೇನಾ ಹಾಗಾದ್ರೆ? I think you already learned this concept in 9th standard chemistry subject, right? Chemistry ಅಲ್ಲಿ ಏನನ್ನ ಕಲ್ತಿದ್ದೇವೆ ನಾವು? ಪರಮಾಣುವಿನ ರಚನೆ ಆರ್ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ ಅಲ್ವಾ. ಯು ಹ್ಯಾವ್ ಲರ್ನ್ ಅಬೌಟ್ ಸ್ಟ್ರಕ್ಚರ್ ಆಫ್ ಆಟಮ್ಸ್. ದೆನ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಟಮ್? ಸ್ಟ್ರಕ್ಚರ್ ಆಫ್ ಆಟಮ್ ಹೇಗಿರುತ್ತೆ? ಸಿ, and this is an atom. Okay, ಇದು ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿ. In the sense having what? It having nucleus, right? In the center of the atom, it contains nucleus. Inside this nucleus, it having positive ions. ಹೌದಾ? ಒಳಗಡೆ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ? ಪಾಸಿಟಿವ್ ಅಯಾನ್ಸ್ ಇರುತ್ತೆ. See, what's positive ions? What we call this positive ions is called as protons. ಹೌದಾ? ಪಾಸಿಟಿವ್ ಅಯಾನ್ಸ್ ಅನ್ನ ಏನಂತ ಕರಿತೇವೆ? protons ಅಂತ ಕರಿತೇವೆ. So this is atom. Inside that it contains nucleus, right? And again some orbitals are there here. ಹೌದಾ? It is in between this is center, nucleus ಅಂತ ಹೇಳ್ತೇವೆ. That center, that nucleus contain positively charged ions. So this is called protons. ಹೌದಾ? Then again these all are the different orbits, right? In that outermost orbit we consider it as valence shell ಅಂತ ಹೇಳ್ತೇವೆ ಅಲ್ವಾ. outermost orbit ಅನ್ನ ಏನಂತ ಕರಿತೇವೆ? valence shell ಅಂತ ಹೇಳ್ತೇವೆ. So here it contains what? In this outermost shell it contains negative charged ions. Here it contains negatively charged ions. What is this negatively charged ions? What we call negative charged ions? ನಿಮಗೆ ಗೊತ್ತಿದೆ ಇದೆಲ್ಲ ಅಲ್ವಾ. You already studied these things in previous years. It comes in your chemistry subject, right? Structure of atoms. Okay. See, this is outermost shell is considered as valence shell. In that it contains negatively charged ions. These negatively charged ions is nothing but it is called electrons. We called it as electrons. In nucleus, it contains positively charged ions, that is protons. In outermost shell, it contains negatively charged ions, that is called electrons, right? So these two charges, positive and negative charges, here we consider to define the current. See, what is the definition of current? Rate of flow of charges, right? Here we use that charges is nothing but positive or negatively charged ions, or called as protons or electrons ಅಂತ ಹೇಳ್ತಾರೆ. So it's basic thing. Okay. So ನಿಮ್ ಚಾರ್ಜ್ ಅಂದ್ರೆ ಯಾವುದು ಏನು ಅಂತ ಗೊತ್ತಾಯ್ತು ಅಲ್ವಾ. Okay, next we know that what's the definition of this charge. See, first this is the fundamental property of matter. Charge is nothing but it is the fundamental property of matter because of which it experiences forces. ಹೌದಾ? ಇದು ಮ್ಯಾಟರ್ ಇನ ಫಂಡಮೆಂಟಲ್
property. So ಇಲ್ಲಿ ಏನಾಗತ್ತೆ, inside this nucleus it contains positively charged ions or protons. So in outermost shell it contains electrons, right? Or negatively charged ions, that is called electrons. These two are bound with one type of force. That force is called electrostatic force ಅಂತ ಹೇಳ್ತೇವೆ. ಸೊ ಆ ಫೋರ್ಸ್ ಇದ್ದಿದ್ದಕ್ಕೆ ಇದೇನಾಗಿರುತ್ತೆ, ಇವು ಎರಡು ನಡುವೆ ಬೈಂಡಿಂಗ್ ಎನರ್ಜಿ ಇರುತ್ತೆ, ಹೌದಾ? ಸೊ ಬಿಕಾಸ್ ಆಫ್ ದಿ experience force here, that is electrostatic force. So mainly we know that why these two are binding with this force, due to its opposite charges. Howda? We know that force between the charges, mainly attraction repulsion charge processes takes place. So firstly here they consider positive charged ion and negative charged ions get attract each other. Means what? Unlike charges are attract each other and like charges repel each other. Alva? This is very, very basic concept. I think you all are well familiar with this concept, right? See, here like charges repel and unlike charges attract each other. See here, this is nucleus. It contains positively charged ion or proton, what we call. So here outermost shell contains electrons, right? These two are binding with one energy, that is electrostatic force anta ಹೇಳ್ತೇವೆ. So the main reason is here it contains different charges. So unlike charges, so they get attract each other and bind with the electrostatic force of attractions. Okay. See, charges are of mainly two types, as I told. No, first one negatively charged and another one positively charged ions. First one positively charged and negatively charged ions. Since charge of an electron is very, very small, so charge of the electron is very, very small. What is the charge of the electron? So this is the constant value. You should remember these things, okay? Sometimes it helps to solve some problems in your exams. So charge of the electron is 1.6 into 10 raised to minus 19. C is nothing but here it is coulomb anta ಹೇಳ್ತೇವೆ ಅಲ್ವಾ? C is nothing but coulomb. What's coulomb? Coulomb is the unit used to measure the charge. Coulomb is the unit used to measure charge. Here we consider electron charge, right? Electron charge constant value anna ಹೇಳ್ತಾ ಇದ್ದೇವೆ. That's why here we use the unit coulomb. Okay. So electron having the charge 1.6 into 10 raised to minus 19 coulomb. It is very, very small. That's we consider here 10 raised to minus 19 is nothing but minus, its value is very, very small, right? Therefore, a more practical unit of charge is coulomb. Here they mentioned here the unit of charge is coulomb, as I told now. Coulomb and 1 coulomb. What is 1 coulomb? Then what is 1 coulomb? 1 coulomb is equal to combined charge of 6.25 into 10 raised to 18 electrons. See, this all about the basic thing, that is charges. Okay. Now see this definition of current. What is the definition of current? Is rate of flow of charges. I think now you all understood this concept, right? Rate of flow of charge. Here consider the charge electron charge flow ಆಗೋದ್ರಿಂದ ಯಾವ್ದು ಜನರೇಟ್ ಆಗ್ತಾ ಇದೆ? ಕರೆಂಟ್ ಈಸ್ ಜನರೇಟೆಡ್ ಹಿಯರ್ ಅಂತ ಹೇಳ್ತಾರೆ. ದಟ್ ಇಸ್ ದ ಡೆಫಿನೇಷನ್ ಆಫ್ ಕರೆಂಟ್. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ರಿಲೇಟೆಡ್ charge. Okay, mainly two types of charges and all. Okay, next one, see here again, here explain the concept neatly. Concept of free electrons. Matt,
made up of atoms and each atom has a positively charged nucleus. ನಾನು ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ, ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. This atom contain positively charged nucleus at the center with negative charged electrons which is revolving around this. So this negative charged electron is bound to positively charged nucleus because of its charges, as we study now only, right? See, what is this meaning of, what's the meaning of this statement? It is nothing but here this negative charged or electrons is bound with positively charged protons, because here two unlike charges are there. These two unlike charges always attract each other. That is the meaning. Provide energy to electron. ಯಾವಾಗ ಈ electron flow ಆಗುತ್ತೆ? See, the definition of current is rate of flow of charge, right? Okay. Then here they give the explanation related to that flow of charge. See, here electron flow takes place, right? How will this electron flows? See, it not remain bound to the nucleus and just come out of an atom. This type of electron is known as free electrons. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನು ಪ್ರೋಟಾನ್ ಜೊತೆ ಬೌಂಡ್ ಆಗಿರುತ್ತೆ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿಯನ್ನು ಸಪ್ಲೈ ಮಾಡಿದಾಗ ಏನಾಗತ್ತೆ, ಅದು ಇಟ್ ಕಮ್ ಔಟ್ ಫ್ರಮ್ ದಿಸ್ ಆಟಮ್. ಆಯ್ತಾ, ಆ ಪ್ಲೇಸ್ ಇಂದ ಏನಾಗತ್ತೆ, ಅದು ಹೊರಗಡೆ ಬರುತ್ತೆ ಯಾವಾಗ, ವೆನ್ ವಿ ಗಿವ್ ಎಕ್ಸ್ಟ್ರಾ ಎನರ್ಜಿ. ಸೊ ದಟ್ ಟೈಮ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫ್ರೀ electron. That time this is considered as free electron. These free electrons start flowing through the circuit and it will generate the current ಅಂತ ಹೇಳ್ತಾರೆ. ಆಯ್ತಾ, ನೆಕ್ಸ್ಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಹೇಗೆ ಹೊರಗಡೆ ಬರುತ್ತೆ, ಕಮ್ ಔಟ್ ಹೇಗಾಗತ್ತೆ, ಸೊ ಅಲ್ಲಿ ಹೇಗೆ ಜನರೇಟ್ ಆಗುತ್ತೆ ಕರೆಂಟು ಅನ್ನೋ. ಓಕೆನಾ, ಸೊ ಲೆಟ್ ಅಸ್ ಮೂವ್ ನೆಕ್ಸ್ಟ್. ನೆಕ್ಸ್ಟ್ ಒನ್ ಈಸ್ about some concepts. See, here again one question arises. Okay, see, this electron start flow through the circuit and it's generate the generate current ಅಂತ ಹೇಳ್ತೀರಾ ಅಲ್ವಾ, it generates current ಅಂತ ಹೇಳ್ತಾರೆ. ಸೊ ಇಲ್ಲಿ ಹಾಗಾದ್ರೆ students, this is pen, right? Okay, this is covered with the plastic material or it is made up of plastic. See, is this object allowed to flow the current through this? ಈ ಆಬ್ಜೆಕ್ಟ್ ಕರೆಂಟ್ ಫ್ಲೋ ಅನ್ನ ಅಲೋ ಮಾಡುತ್ತಾ? ಇದು ಪ್ಲಾಸ್ಟಿಕ್ ಇಂದ ಆಗಿದೆ ಅಂತ ಹೇಳಿದೆ ಅಲ್ವಾ. ಇಸ್ ದಿಸ್ ಅಲೋ ದಿ ಕರೆಂಟ್ ಆರ್ ನಾಟ್? ನೋ. ಹೌದಾ, ಹಾಗಾದ್ರೆ ಎಲ್ಲಾ ಆಬ್ಜೆಕ್ಟ್ ಕರೆಂಟ್ ಅನ್ನ ಅಲೋ ಮಾಡಲ್ಲ ಅನ್ನೋದು ಕ್ಲಿಯರ್ ಆಯ್ತು ಅಲ್ವಾ. ನಾಟ್ ಆಲ್ ಟೈಪ್ ಆಫ್ ಆಬ್ಜೆಕ್ಟ್ಸ್ does not allow the current. Okay, or it does not allow the current ಅಂತ ಹೇಳ್ತದೆ. ಹಾಗಾದ್ರೆ ಯಾವ ಟೈಪ್ ಆಫ್ ಆಬ್ಜೆಕ್ಟ್ ಕರೆಂಟ್ ಅನ್ನ ಅಲೋ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು ನಾವೀಗ. ಹೌದಾ, ಸರ್ಕ್ಯೂಟ್ ಅಲ್ಲಿ ನಾವೇನ್ ಮಾಡ್ತೇವೆ, ಇಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಆಯ್ತಾ, ಸೊ ಹಿಯರ್ ವಿ ಕನ್ಸಿಡರ್ ಸಮ್ ಟೈಪ್ ಆಫ್ ಆಬ್ಜೆಕ್ಟ್ ವಿಚ್ ಅಲೋ ದಿ ಫ್ಲೋ ಆಫ್ ಕರೆಂಟ್. ಯಾವುದು ಕರೆಂಟ್ ಅನ್ನ ಫ್ಲೋ ಆಗಕ್ಕೆ ಬಿಡುತ್ತೋ ಅಂತ ಆಬ್ಜೆಕ್ಟ್ ಅನ್ನ ನಾವು ಅಥವಾ ಅಂತ ವಸ್ತುವನ್ನ ನಾವು ಸರ್ಕ್ಯೂಟ್ ಅಲ್ಲಿ ಬಳಸ್ತೇವೆ. ಆಯ್ತಾ, ಸಿ ದೆನ್ ವಾಟ್ ವಿ ಕಾಲ್ ದೋಸ್ ಟೈಪ್ ಆಫ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಏನಂತ ಕರಿತೇವೆ? ಮೇನ್ಲಿ there are two types. One is conductors and another one is insulators. One is conductors and another one is insulators. What is conductors? ಹಾಗಾದ್ರೆ conductors ಅಂದ್ರೆ ಏನು, ಇನ್ಸುಲೇಟರ್ ಅಂದ್ರೆ ಏನು? See, for some materials, energy required to free an electron is less and it can be acquired from the surrounding at room temperature. Mainly
this statement gives the definition of conductor. See, the materials which produce free electron at room temperature. ಯಾವ material free electron ಅನ್ನು ಪ್ರೊಡ್ಯೂಸ್ ಮಾಡುತ್ತೋ ಯಾವಾಗ ರೂಮ್ ಟೆಂಪರೇಚರ್ ಅಲ್ಲಿ ಅಂತ ಆಬ್ಜೆಕ್ಟ್ ಅನ್ನ ಅಂತ ಮಟೀರಿಯಲ್ ಅನ್ನ ಏನಂತ ಕರಿತೇವೆ? ದಟ್ ಟೈಪ್ ಆಫ್ ಮಟೀರಿಯಲ್ ಈಸ್ ಕಾಲ್ಡ್ ಕಂಡಕ್ಟರ್ಸ್. ಆರ್ ಸಿಂಪ್ಲಿ ವಿ ಕ್ಯಾನ್ ಸೇ ದಟ್ ದಿ ಆಬ್ಜೆಕ್ಟ್ which allow the current to pass through them. That type of object or material is called conductors. ಯಾವ material ತನ್ನ ಮೂಲಕ ಕರೆಂಟ್ ಅನ್ನ ಹರಿಯುವುದಕ್ಕೆ ಬಿಡುತ್ತೋ ಅಂತ ಮಟೀರಿಯಲ್ಸ್ ಅನ್ನ ಏನಂತ ಕರಿತೇವೆ? ದಟ್ ಈಸ್ ಕಾಲ್ಡ್ ಕಂಡಕ್ಟರ್ಸ್. ದೆನ್ ಅನದರ್ ಒನ್ type material is there, that is called insulator. This is the reverse. Okay, ಕಂಡಕ್ಟರ್ಸ್ ಹೇಗೆ ಕರೆಂಟ್ ಅನ್ನ ಅಲೋ ಮಾಡುತ್ತಾ ಹಾಗೆ ಇನ್ಸುಲೇಟರ್ ಇಟ್ ಡಸ್ ನಾಟ್ ಅಲೋ ದ ಕರೆಂಟ್ ಟು ಫ್ಲೋ ಥ್ರೂ. ಇದೇನ್ ಮಾಡತ್ತೆ? ತನ್ನ ಮೂಲಕ ಕರೆಂಟ್ ಅನ್ನ ಫ್ಲೋ ಆಗೋದಿಕ್ಕೆ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಆ ಆಬ್ಜೆಕ್ಟ್ ಅನ್ನ ಏನಂತ ಕರಿತೇವೆ? ಇನ್ಸುಲೇಟರ್ಸ್ ಅಂತ ಕರಿತೇವೆ. ದೆನ್ ವಾಟ್ ಈಸ್ ಕಂಡಕ್ಟರ್ಸ್? ಕಂಡಕ್ಟರ್ಸ್ ಆರ್ ದ ಮಟೀರಿಯಲ್ಸ್ ವಿಚ್ ಅಲೋ ದ ಕರೆಂಟ್ ಟು ಫ್ಲೋ ಥ್ರೂ ದೆಮ್. That type of material is called conductors. Insulators are those which does not allow the flow of current through them. Okay, which does not allow the current to flow through them. That is called insulators. ಈಗ ನಿಮ್ಗೆ ಕ್ವಶನ್ ಬಂದಿರಬಹುದು, ಸಡನ್ ಆಗಿ ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ. That's why I am telling these all things, because here we require one circuit. Okay, ನಮ್ಗೆ ಇಲ್ಲಿ ಕರೆಂಟ್ ಜನರೇಟ್ ಆಗ್ಬೇಕು ಅಂದ್ರೆ ಕೆಲವೊಂದು ಡಿವೈಸಸ್ ಅನ್ನ ಏನ್ ಮಾಡ್ಬೇಕು? ಕನೆಕ್ಟ್ ಮಾಡಿ ಒಂದು ಸರ್ಕ್ಯೂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಆಯ್ತಾ? ಈಗ ಜಸ್ಟ್ ಅದನ್ನ ತಿಳ್ಕೊಳ್ಳಿ. ಸೊ ಇಲ್ಲಿ that time we require these conductors because we want to ಕರೆಂಟ್ ಇಯರ್. ಹೌದಾ? ಸರ್ಕ್ಯೂಟ್ ಅನ್ನ ಯಾಕೆ ಬಳಸ್ತಾ ಇದ್ದೇವೆ? ಕರೆಂಟ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದೇವೆ ಅಲ್ವಾ? ಹಾಗಾದ್ರೆ ಅಲ್ಲಿ ಮಟೀರಿಯಲ್ ಯಾವ್ದಿರ್ಬೇಕು? ಯಾವ ಮಟೀರಿಯಲ್ಸ್ ದಟ್ ಅಲೋ ದ ಕರೆಂಟ್ ಟು ಫ್ಲೋ ಥ್ರೂ ದೆಮ್. ಹೌದಾ? ಆ ತರ ಮಟೀರಿಯಲ್ ಅನ್ನ ನಾವಿಲ್ಲಿ ಬಳಸ್ಬೇಕು. ಇಲ್ಲಾಂದ್ರೆ ಏನಾಗೋದಿಲ್ಲ, ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಿಲ್ಲ. ಎಲೆಕ್ಟ್ರಾನ್ ಫ್ಲೋ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕರೆಂಟ್ ಜನರೇಟ್ ಆಗೋದಿಲ್ಲ ಅನ್ನೋದು ಇದೆ. ಹೌದಾ? ಯಾವ್ದ್ರಿಂದ ತಿಳ್ಕೊಂಡಿದ್ದೇವೆ? ಸ್ಟೇಟ್ಮೆಂಟ್ ಆಫ್ ಕರೆಂಟ್ ದಟ್ ಸ್ಟೇಟ್ಸ್ ದಟ್ ಕರೆಂಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ದಿಸ್ ಫ್ಲೋ ಆಫ್ ಚಾರ್ಜ್ occur only when we use the conductors in circuit. That's why your conductor concept is very, very important. Okay, next again one question arises. Then what are the examples for conductors? See, all the metals are considered as good conductors. ಮೆಟಲ್ಸ್ ಅಲ್ಲಿ ಸುಮಾರು ಮೆಟಲ್ಸ್ ಇದೆ ಅಲ್ವಾ? ನೀವು ಇದನ್ನ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡಿರ್ತೀರಾ. ನಂಬರ್ ಆಫ್ ಮೆಟಲ್ಸ್ ಅನ್ನ ನಾವಲ್ಲಿ ಸ್ಟಡಿ ಮಾಡ್ತೇವೆ. ಹೌದಾ? ಸೋ ಮೆನಿ ಮೆಟಲ್ಸ್. ಹಿಯರ್ ಜಸ್ಟ್ ಕನ್ಸಿಡರ್ ಎನಿ ಒನ್ ಮೆಟಲ್ಸ್. ಓಕೆ, ಒನ್ ಕಂಡಕ್ಟರ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೇವೆ. ಯಾವ್ದಾದ್ರು ಒಂದು ಮೆಟಲ್ ಅನ್ನು ಬಳಸಿ. ಫಾರ್ ಎಕ್ಸಾಂಪಲ್ ಕಾಪರ್ ಮೆಟಲ್. ಓಕೆ, with the use of this copper metal we generate one circuit here, through that the electrons start flowing through the circuit and it will generate current and ಹೇಳ್ತಾರೆ. So this is the concept related to conductors and insulators. So what are the examples for conductors? Maximally we consider here all type of metals or maximum metals. All metals are considered as good conductors. All the metals are considered as good conductors ಅಂತ ಹೇಳ್ತಾರೆ. ಸೊ ಅದು ಯಾವ ಮೆಟಲ್ ಇರ್ಬೋದು? ಕಾಪರ್, ಅಲ್ಯೂಮಿನಿಯಂ, anyone you can take. Okay, see, next is now ಈಗ ನಾವೇನ್ ಮಾಡೋಣ ಅಂದ್ರೆ ಕರೆಂಟ್ ಡೆಫಿನಿಷನ್ ಅನ್ನ ಸ್ಟಡಿ ಮಾಡಿದ್ದೇವೆ. ಇಕ್ವೇಷನ್ ಅನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡೋಣ. ನಾವು ಯು ಗಾಟ್ ಕ್ಲಿಯರ್ ದೋಸ್ ಆಲ್ related terms, right, in that statement.
What it tells, what is current? Current is nothing but it is the rate of flow of charge. What is rate? What do you mean by rate? Rate is nothing but it is time taken to flow the charge in circuit. Okay, that is called rate. And also we studied about that what is charge and all, and also study about the definition of current. Now we will see what is the equation of current. Okay, see, flow of free electrons through a conductor in a given direction is known as electric current. So here, first of all, we require free electrons. Okay. Then it flow through the conductors and finally it generates the current. Then what is the equation of current? What is the equation of current? As we study the definition, according to that statement, here we consider first of all that rate or time, that is T, and again here we require charge, that is Q. So by using these two terms, we can write the equation of current. What is the equation of current? It is the ratio of charge and time ಅಂತ ಹೇಳ್ತದೆ, or I is equal to Q by T. I is equal to Q by T ಅಂತ ಹೇಳ್ತದೆ. ಹೌದಾ? This is the equation of current. What is Q here? Q is charge and T is time taken to flow. Okay. So as we already studied about this charge, what is the unit of charge? Unit of charge is coulomb, right? It is denoted by the letter C. Then time is measured by seconds. So finally, the unit of charge is coulomb per second, or it is ampere. Coulomb per second or ampere is the charge, is the unit of current. Okay, so current is measured in amperes. See, SI unit of current is ampere. How it comes? With the help of this equation, that is I is equal to Q by T. So unit of Q is coulomb and unit of time is second. So finally coulomb per second or ampere is the unit of current. Okay. The coulomb and T is the time in seconds. See this diagram here, they just show the current flow through the conductor. ಇಲ್ಲಿ ಕಂಡಕ್ಟರ್ಸ್ ಅಲ್ಲಿ ಕರೆಂಟ್ ಫ್ಲೋ ಅನ್ನ ನಿಮ್ಗೆ ಇಮ್ಯಾಜಿನೇಷನ್ ಗೋಸ್ಕರ ಏನ್ ಮಾಡಿದ್ದೇವೆ, ಒಂದು ಡಯಾಗ್ರಾಮ್ ಅನ್ನ ತೋರಿಸಿದ್ದೇವೆ. ಸೊ ದಿಸ್ ಇಸ್ electric current statement or definition and equation, and also the unit of current is ampere. Then here they give an activity to understand the flow of charge. ಇಲ್ಲಿ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ. ಇದರ ಮೂಲಕ ಏನ್ ಮಾಡಬಹುದು, ಫ್ಲೋ ಆಫ್ ಚಾರ್ಜ್ ಅನ್ನ ನಾವು ತಿಳ್ಕೊಳ್ಬಹುದು, ಅಥವಾ ನೀವು ಇಲ್ಲಿ ಮೆಕ್ಯಾನಿಸಮ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ. ಸೊ ಲೆಟ್ ವಿ ಸಿ ಮೆಕ್ಯಾನಿಸಮ್ ಆಫ್ ಫ್ಲೋ ಆಫ್ ಚಾರ್ಜ್. What is the mechanism happens here to produce the current? See, here they show one conductor. So see this diagram or observe it carefully. Consider this is one conductor. It may be any type metal here we can use. For example, copper, aluminum, or whatever. Okay. Just now, you consider this is copper material. Okay. This is made up of copper metal and consider it as conductor, copper conductor. It contains billions of free electrons. See here, students, we know that first of all, we require one conductors to produce the current in circuit, and that conductor contains number of atoms, right? It contains number of atoms. For example, it is copper conductor, and inside that it contains number of copper atoms. ಇದರೊಳಗಡೆ
ನಂಬರ್ ಆಫ್ ಕಾಪರ್ ಆಟಮ್ಸ್ ಇರುತ್ತೆ. ಸೊ ಹೌದಾ, ಆ ಆಟಮ್ ಒಳಗಡೆ ಆ ಆಟಮ್ ಹೊರಗಡೆ ಏನಿರುತ್ತೆ, ಮತ್ತೆ ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಾ, ಇದನ್ನ ನಾವು ಆಟಮ್ಸ್ ಇಂಡಿವಿಜುವಲ್ ಆಗಿ ಹೀಗೆ ತಗೊಂಡ್ರೆ, ಸೊ ಇಲ್ಲಿ ಏನಾಗುತ್ತೆ, ಇದ್ರ ಹೊರಗಡೆ ಮತ್ತೆ ಎಲೆಕ್ಟ್ರಾನ್ಸ್ ಇರುತ್ತೆ ಈ ಶೆಲ್ ಹೊರಗಡೆ. ಆಯ್ತಾ, ಸೊ ಇದನ್ನ ನಾವೇನ್ ಮಾಡಿದ್ದೇವೆ, ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಸೊ ಇದು ಈ ಆಟಮಿನ ವ್ಯಾಲೆನ್ಸ್ ಶೆಲ್ ಅಲ್ಲಿ ಏನಿದೆ, ಎಲೆಕ್ಟ್ರಾನ್ಸ್ ಇದೆ. ಆಯ್ತಾ, ಇದ್ರ ಹೊರಗಡೆ ಏನಿದೆ, ಎಲೆಕ್ಟ್ರಾನ್ಸ್ ಇದೆ. ಸೊ ನಮ್ಗೆ ಇಲ್ಲಿ ಕರೆಂಟ್ ಜನರೇಟ್ ಆಗ್ಬೇಕು ಅಂದ್ರೆ ಈ ಎಲೆಕ್ಟ್ರಾನ್ ಏನಾಗ್ಬೇಕು, ಮೂವ್ ಆಗ್ಬೇಕು ಅಲ್ವಾ. ಇದೇನಾಗ್ಬೇಕು, ಮೂವ್ ಆಗ್ಬೇಕು. ಮೂವ್ ಆಗಿ ಇದು ಹೊರಗೆ ಬಂದು ಫ್ಲೋ ಆದಾಗ ಮಾತ್ರ ಏನಾಗತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಜನರೇಟ್ ಆಗುತ್ತೆ. ಸೊ contains billions of free electrons. So see, it means that when push an additional electron in the conductor. ನೋಡಿ ಇಲ್ಲಿ ಏನ್ ಮಾಡಿದ್ದೇವೆ, ನಾವೀಗ ಒಂದು ಕಂಡಕ್ಟರ್ ಅನ್ನ ತಗೊಂಡಿದ್ದೇವೆ. ಇದು ಕಾಪರ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ಆಯ್ತು, so this copper conductor contains so many copper atoms, right? So many copper atoms, and this atoms again, so many copper atoms. Wait, see, this is copper conductor. Okay, I will show it clearly. Okay, see, this is ಕಾಪರ್ ಕಂಡಕ್ಟರ್. ಈಗ ನೀವು ಇದೊಂದು ಕಾಪರ್ ಕಂಡಕ್ಟರ್ ಅಂತ ತಗೊಳ್ಳಿ. ಇಲ್ಲಿ ಏನ್ ಮಾಡಿದ್ದಾರೆ, ಒಳಗಡೆ ಬಿಲಿಯನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ ಇದೆ. ಹೌದಾ, ಸೊ ನಮ್ಗೆ ಏನಾಗ್ಬೇಕು, ಆ ಎಲೆಕ್ಟ್ರಾನ್ ಫ್ಲೋ ಆಗಿ ಹೊರಗಡೆ ಬಂದು ಸರ್ಕ್ಯೂಟ್ ಅಲ್ಲಿ ಫ್ಲೋ ಆದಾಗ ಮಾತ್ರ ಏನಾಗತ್ತೆ, ಜನರೇಟ್ ಸಿಗತ್ತೆ. ಆಯ್ತಾ, ಹಾಗಾದ್ರೆ ಇಲ್ಲಿ ನೋಡಿ, ಇದು ಏನಂತ ಕನ್ಸಿಡರ್ ಮಾಡ್ತೀರಾ, ಕಾಪರ್ ಆಟಮ್ಸ್ ಅಂತ ಕನ್ಸಿಡರ್ ಮಾಡಿ. ಇಷ್ಟು ಇರುತ್ತೆ ಅಂತ ಅಲ್ಲ, ನಾನೀಗ ಸಪರೇಟ್ ಆಗಿ ತೋರಿಸ್ತಾ ಇದ್ದೇನೆ. ಆಯ್ತಾ, ಇಲ್ಲಿ ತುಂಬಾ ಇರುತ್ತೆ ಕಾಪರ್ ಎಲೆಕ್ಟ್ರಾನ್ಸ್. ಸೊ ಈ ಆಟಮ್ಸ್ ಹೊರಗಡೆ ಏನಿರುತ್ತೆ, ಆಗ್ಲೇ ನಾವು ಸ್ಟಡಿ ಮಾಡಿದಾಗೆ ಆಟಮ್ ಅಲ್ಲಿ ಹೊರಗಡೆ ಶೆಲ್ ಅನ್ನ ನಾವು ವ್ಯಾಲೆನ್ಸ್ ಶೆಲ್ ಅಂತ ಹೇಳ್ತೇವೆ ಅಲ್ವಾ. ಸೊ ಈ ವ್ಯಾಲೆನ್ಸ್ ಶೆಲ್ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ನೋಡಿ, ಇಲ್ಲಿ ಎಲ್ಲ ವ್ಯಾಲೆನ್ಸ್ ಶೆಲ್ ಅಲ್ಲೂ ಎಲೆಕ್ಟ್ರಾನ್ಸ್ ಇದೆ. ಆಯ್ತಾ, ಎಲೆಕ್ಟ್ರಾನ್ಸ್ ಆಗ್ಬೇಕು. ಈಗ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಲ್ವಾ. ಒನ್ ಬೈ ಒನ್ ಮೂವ್ ಆಗ್ತಾ ಆಗ್ತಾ ಏನಾಗ್ಬೇಕು, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಜನರೇಟ್ ಆಗ್ಬೇಕು. ಆಯ್ತಾ, ಸೊ ಇದು ಬ್ಯಾಟರಿ. ನಾ ಆಮೇಲೆ ಬ್ಯಾಟರಿ ಬಗ್ಗೆ ಹೇಳ್ತೇನೆ. ಬ್ಯಾಟರಿ ಬೇಕೇ ಬೇಕು ಸರ್ಕ್ಯೂಟ್ ಅಲ್ಲಿ. ಆಯ್ತಾ, ಸೊ ಈಗ ಇಲ್ಲಿ ಏನಾಗಿತ್ತು, ಬ್ಯಾಟ್ರಿಗೆ ಇದನ್ನ ಕನೆಕ್ಟ್ ಮಾಡಿದ್ದೇವೆ. ಯಾವ್ದನ್ನ, ಕಾಪರ್ ಮೆಟಲ್ ಅಂತ ಇಟ್ಕೊಳ್ಳಿ. ಕಾಪರ್ ಕಂಡಕ್ಟರ್ ಅನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಪರ್ ಕಂಡಕ್ಟರ್ ಒಳಗಡೆ ಏನಿದೆ, ನಂಬರ್ ಆಫ್ ಕಾಪರ್ ಆಟಮ್ಸ್ ಇದೆ. ಆ ಕಾಪರ್ ಆಟಮ್ಸ್, ಈಚ್ ಆಟಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ವ್ಯಾಲೆನ್ಸ್ ಶೆಲ್. ಹೌದಾ, ವ್ಯಾಲೆನ್ಸ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಕಾಪರ್ ಎಲೆಕ್ಟ್ರಾನ್ಸ್. ಸೊ ಅದು ಏನಾಗುತ್ತೆ ಅಂದ್ರೆ, ಕರೆಂಟ್ ಜನರೇಟ್ ಆಗಬೇಕು ಅಂದ್ರೆ ಈ ಕಾಪರ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ ಇಲ್ಲಿ ಹೊರಗಡೆ ವ್ಯಾಲೆನ್ಸ್ ಶೆಲ್ ಅಲ್ಲಿ, ಅವು ಏನಾಗ್ಬೇಕು, ಮೂವ್ ಆಗ್ಬೇಕು. ಒನ್ ಬೈ ಒನ್ ಇಲ್ಲಿ ಮೂವ್ ಆಗ್ತಾ ಆಗ್ತಾ ಇಲ್ಲಿ ಹೊರಗಡೆ ಬರ್ಬೇಕು. ಆಯ್ತಾ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಿ, ಸೇಮ್ ಲಾಜಿಕ್ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿ ಹ್ಯಾವ್ ಅಂಡರ್ಸ್ಟುಡ್ ಫ್ರಮ್ ದ ಆಕ್ಟಿವಿಟಿ, ಕಂಡಕ್ಟರ್ ಮೇ ಹ್ಯಾವ್ ಬಿಲಿಯನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಬಟ್ ದೇರ್ ಈಸ್ ನೋ ಸ್ಪೇಸ್ ಫಾರ್ ಅನ್ ಅಡಿಷನಲ್ ಎಲೆಕ್ಟ್ರಾನ್. ಇಲ್ಲಿ ಈಗ ಏನಾಗಿದೆ, ಫುಲ್ ಆಫ್ ಎಲೆಕ್ಟ್ರಾನ್ಸ್ ಇಂದ ತುಂಬಿದೆ ಅಂತ ಹೇಳಿದ್ದಾರೆ ಅಲ್ವಾ. ಮತ್ತೆ ಅಡಿಷನಲ್ ಎಲೆಕ್ಟ್ರಾನಿಕ್ ಜಾಗ ಇಲ್ಲ ಇಲ್ಲಿ. ಆಯ್ತಾ, ಸೊ ಇಲ್ಲಿ ಅಡಿಷನಲ್ ಎಲೆಕ್ಟ್ರಾನ್ ಅನ್ನು ನಾವು ಏನ್ ಮಾಡ್ಬೋದು, ಹಾಕ್ಲಿಕ್ಕೆ ಜಾಗ ಇಲ್ಲ. ಸೊ ಇಟ್ ಮೀನ್ಸ್ ವಾಟ್, ವೆನ್ ವಿ ಪುಷ್ ಅನ್ ಅಡಿಷನಲ್ ಎಲೆಕ್ಟ್ರಾನ್ ಇನ್ ಟು ದ ಕಂಡಕ್ಟರ್ ಫ್ರಮ್ ಒನ್ ಎಂಡ್. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಹೊರಗೆ ಪುಷ್ ಮಾಡ್ಬೇಕು ಅಂತ ಆಯ್ತು. ಹೌದಾ, ಒಳಗೆ ನಮ್ಗೆ ಎಲೆಕ್ಟ್ರಾನ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಆ ಎಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡ್ಬೇಕು, ಹೊರಗಿಂದ ತಗೊಂಡು ಇರ್ತೇವೆ. ಹೌದಾ, there is no time gap between pushing and pulling an electron. ಸೊ ಇಲ್ಲಿ ಫಸ್ಟ್ ನೀವು ಈ ಅನ್ನ ನೋಡಿ, ಆಮೇಲೆ ಅದನ್ನ ನೋಡೋಣ. ಆಕ್ಟಿವಿಟಿಯಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ, ಈಗ 1 2 3 4 5 6 ಅಂತ 7 ಅಂತ ತಗೊಂಡಿದ್ದೇವೆ. ಹೌದಾ, ಇವನ್ನೆಲ್ಲ ನಾವು ಏನ್ ಮಾಡ್ತೇವೆ, ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಈಗ ಇದು ಏನಾಗಿದೆ, ಫುಲ್ಲಿ ಎಲೆಕ್ಟ್ರಾನ್ಸ್ ಇಂದ ತುಂಬಿದೆ, ಮತ್ತೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಆಯ್ತಾ, ಸೊ ಈಗ ನಾವೇನ್ ಮಾಡ್ತೇವೆ, ಎಕ್ಸ್ಟ್ರಾ ಎನರ್ಜಿಯನ್ನು ಕೊಟ್ಟಾಗ ಮಾತ್ರ ಏನಾಗತ್ತೆ,
ಈ ಎಲೆಕ್ಟ್ರಾನ್ ಮೂವ್ ಆಗತ್ತೆ ಆಯ್ತಾ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಅಲ್ಲಿ ಬೆಂಚ್ ಅನ್ನ ಕನ್ಸಿಡರ್ ಮಾಡಿ, ಹೌದಾ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಬೆಂಚ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ 3 members are sitting in one bench, right? Suppose I am telling extra one person go and sit that bench ಅಂತ ಹೇಳ್ತೇನೆ ನಾನು, ಹೌದಾ. 3 ಜನ ಕೂತಿದ್ದೀರಾ, ಇನ್ನು ಹೋಗಿ ಕುತ್ಕೊಳ್ಳಿ ಅಂತ ಹೇಳ್ತೇನೆ. ಆಗತ್ತೆ 4 ಆಯ್ತು, ಓಕೆ ಇಟ್ಸ್ ಓಕೆ, ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಅಗೇನ್ ಐ ಆಮ್ ಟೆಲ್ಲಿಂಗ್ ಗೋ ಅಂಡ್ ಸಿಟ್ ದಟ್ ಬೆಂಚ್ ಅಂತ ಹೇಳ್ತೇನೆ ಆಯ್ತಾ. ಸೊ ಅಲ್ಲಿ 4 ಇದ್ದಿದ್ದು 5 ಆಯ್ತು, ನೆಕ್ಸ್ಟ್ 6 ಆಯ್ತು. ಓಕೆ, ಒಂದ್ ರೇಂಜ್ ತನಕ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಲ್ವಾ. ಮತ್ತೆ ಎಕ್ಸ್ಟ್ರೀಮ್ ಆಗಿ ಎಕ್ಸ್ಟ್ರಾ ಸೇರಿಸ್ತಾ ಅದೇ ಬೆಂಚ್ ಅಲ್ಲೇ ಕೂರಿಸ್ತಾ ಹೋದ್ರೆ ಏನಾಗತ್ತ, ದ ಸ್ಪೇಸ್ ಇಸ್ ನಾಟ್ ಇನಫ್ ಫಾರ್ ಸೋ ಮೆನಿ ಪೀಪಲ್ ಸಿಟ್ಟಿಂಗ್ ಇನ್ ಒನ್ ಬೆಂಚ್, ರೈಟ್. ಮ್ಯಾಕ್ಸಿಮಮ್ ಎಷ್ಟು ಕೂತ್ಕೊಳ್ಬಹುದು ಒಂದ್ ಬೆಂಚ್ ಅಲ್ಲಿ, ಅಷ್ಟು ಕೂತ್ಕೊಳ್ಬಹುದು. ಅದಕ್ಕಿಂತ ಜಾಸ್ತಿ ಆಗ್ತಾ ಹೋದಂಗೆ ಏನಾಯ್ತು, ಅಲ್ಲೇ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಆಗ ಏನಾಗತ್ತೆ, ಫೋರ್ಸ್ಫುಲಿ ಕೂರ್ಲಿಕ್ಕೆ ಟ್ರೈ ಮಾಡಿದ್ರೆ ಏನಾಗ್ತಾ ಹೋಗ್ತೀರಾ ನೀವು, ಒಬ್ಬೊಬ್ರೆ ಕೆಳಗ್ ಬೀಳ್ತಾ ಹೋಗ್ತೀರಾ ಅಲ್ವಾ, ಆರ್ ಬೆಂಚ್ ಇಂದ ಎದ್ದು ನಿಂತ್ಕೊಳ್ಬೇಕಾಗತ್ತೆ. that same mechanism works here. So here already ಏನಾಗಿದೆ, ಇಲ್ಲಿ ಆಲ್ರೆಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಕಾಪರ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ತುಂಬಿದೆ ಇಲ್ಲಿ. ಸೊ ಇಫ್ ಸಪೋಸ್ ಯು ವಾಂಟ್ ಟು ಮೂವ್ ದಿಸ್ ಎಲೆಕ್ಟ್ರಾನ್ಸ್, here one extra electron push this electrons, okay. That time only this electron start jump from one shell to another shell. ಸೊ ಇಲ್ಲಿ ಏನಾಗತ್ತೆ, ಎಲೆಕ್ಟ್ರಾನ್ ಒಂದ್ ಶೆಲ್ ಇಂದ ಇನ್ನೊಂದ್ ಶೆಲ್ಲಿಗೆ ಮೂವ್ ಆಗಿ ಕಮ್ ಔಟ್ ಆಗ್ಬೇಕು ಅಂದ್ರೆ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಾನ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಪ್ರೊವೈಡ್ ಮಾಡ್ಬೇಕಾಗತ್ತೆ ಆಯ್ತಾ. ಸೊ ನಾವ್ ದ ಕ್ವಶನ್ ಅರೈಸಸ್ ಹೌ ದಿಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕಮ್ಸ್. ಸೊ ಜಸ್ಟ್ ನೀವ್ ಈಗ ಈ ಬ್ಯಾಟ್ರಿ ಕಾನ್ಸೆಪ್ಟ್ ಅನ್ನ ಆಮೇಲೆ ಹೇಳ್ತೇನೆ ಆಯ್ತಾ. ಸೊ ಈಗ ನಂಗೆ ಇಲ್ಲಿ ಕ್ವಶನ್ ಏನಿದೆ, ಈಗ ಅಲ್ಲಿ ಬ್ಯಾಟ್ರಿ ನಾನ್ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ, ಬ್ಯಾಟ್ರಿ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಕ್ವಶನ್ ಅರೈಸಸ್ ಹೌ ದಿಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕಮ್ಸ್ ಅಂತ. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ನಾವು ತಗೋ ಅಂತ ಹೀಗೆ ಪರ್ಸನ್ ಟು ಪರ್ಸನ್ ಹೇಗೆ ನಾವು ವಸ್ತುವನ್ನ ಶೇರ್ ಮಾಡ್ಕೊಳ್ತೇವೋ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ತಗೋ ನೀನ್ ಒಂದ್ ಎಲೆಕ್ಟ್ರಾನ್ ಅನ್ನ ಹಾಕೋ ಅಂತ ಕಾಪರ್ ಮೆಟಲಿಗೆ ಹೇಳಕ್ಕಾಗತ್ತಾ, ಇಲ್ಲ. ಆಗ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಫಾರ್ಮ್ ಅಲ್ಲಿ ನಾವು ಅದನ್ನ ಸಪ್ಲೈ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಎನರ್ಜಿ. ಹಾಗಾದ್ರೆ ಇಲ್ಲಿ ಯಾವ್ದ್ರ ಅವಶ್ಯಕತೆ ಇದೆ, ಒಂದು ಎಕ್ಸ್ಟ್ರಾ ಎನರ್ಜಿಯನ್ನ ಸಪ್ಲೈ ಮಾಡ್ಬೇಕಾಗುತ್ತೆ. ಸೊ ಮಾಡ್ತೇವೆ, ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೇನ್. ನೌ ಯು ಜಸ್ಟ್ ಟ್ರೈ ಟು ರಿಮೆಂಬರ್ ದಿಸ್ ಕಾನ್ಸೆಪ್ಟ್. Firstly, here all the electrons are bound here inside this copper conductor. Then we want to generate the current here. That means this electron, valence shell alliro electron must start moving and finally it comes out. And this continuous flow of charge generate the current. So here we require extra energy to add one more electron here, and it pushes the all electron here and one by one comes out ಅಂತ ಹೇಳ್ತಾರೆ. So that will generate the current. ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ, ಅರ್ಥ ಆಯ್ತು ಅಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ಏನಂತ ಹೇಳ್ತೇವೆ, ಸೊ ಇಲ್ಲಿ ಕ್ವಶನ್ ಅರೈಸ್ ಆಗತ್ತೆ. ಇಫ್ ಸಪೋಸ್ ಈ ಚಾರ್ಜಿಂಗ್ ಕಂಡಕ್ಟರ್ಸ್ ಅಂತ ಜನರೇಟ್ ಆಗುತ್ತೆ, ಹೌದಾ. ದರ್ ಈಸ್ ಎ ಜನರಲ್ ಮಿಸ್ಕನ್ಸೆಪ್ಷನ್ ಅಮಂಗ್ಸ್ಟ್ ದ ಸ್ಟೂಡೆಂಟ್ಸ್. ನಿಮ್ ಇಲ್ಲಿ ಮಿಸ್ಕನ್ಸೆಪ್ಷನ್ ಬರ್ಬೋದು, ಏನು, ದಟ್ ಡ್ಯೂರಿಂಗ್ ಫ್ಲೋ ಆಫ್ ಕರೆಂಟ್ ಥ್ರೂ ದ ಕಂಡಕ್ಟರ್ ಅಡಿಷನಲ್ ಚಾರ್ಜ್ ಎಂಟರ್ಸ್ ಅಂತ ಹೇಳ್ತೇವಲ್ವಾ. ಸೊ ಅದು ಜಾಸ್ತಿ ಟೈಮ್ ಅಲ್ಲಿ ರಿಮೈನಿಂಗ್ ಇರುತ್ತಾ ಅನ್ನೋ ಕ್ವಶನ್ಸ್. ಸೊ ಇದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಅಲ್ಲಿ ನೋಡಿ, ಈಗ ನಿಮ್ಗೆ ಗೊತ್ತಾಯ್ತು ಅಲ್ವಾ, ಒಂದ್ ಸರ್ಕ್ಯೂಟ್ ಇರುತ್ತೆ, ಅಲ್ಲಿ ನಾವೇನ್ ಮಾಡ್ತೇವೆ, ಕಂಡಕ್ಟರ್ಸ್ ಅನ್ನ ಯೂಸ್ ಮಾಡ್ತೇವೆ. ಅದು ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಆಗಿದ್ರಿಂದ ಮೆಟಲ್ಸ್ ಅನ್ನ ತಗೊಳ್ತೇವೆ. ಯಾವ್ದಾದ್ರು ಒಂದು ಮೆಟಲ್ ಅನ್ನ ಹಾಕಿ ಏನ್ ಮಾಡಿದೀರಾ, ಸರ್ಕ್ಯೂಟ್ ಅನ್ನ ಜನರೇಟ್ ಮಾಡಿದೀರಾ. ಸೊ ಆ ಒಳಗಡೆ ನಮ್ಗೆ
ಎಲೆಕ್ಟ್ರಾನ್ಸ್ ಇರುತ್ತೆ. ಅದು ದಿಸ್ ಇಸ್ ನಾಟ್ ಪ್ರೀ ಎಲೆಕ್ಟ್ರಾನ್ಸ್. ಓಕೆ, ಅದು ಪ್ರೀ ಎಲೆಕ್ಟ್ರಾನ್ ಅಲ್ಲ. ಸೊ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ ವ್ಯಾಲೆನ್ಸ್ ಶೆಲ್. ಅದು ಪ್ರೀ ಎಲೆಕ್ಟ್ರಾನ್ ಯಾವಾಗ ಆಗತ್ತೆ ಅಂದ್ರೆ, ಇಲ್ಲಿ ಈ ಕಂಡಕ್ಟರ್ಸ್ ಗೆ ಎಕ್ಸ್ಟ್ರಾ ಎನರ್ಜಿಯನ್ನ ಕೊಟ್ಟು ನಾವೇನ್ ಮಾಡ್ತೇವೆ, ಆ ಎಲೆಕ್ಟ್ರಾನ್ಸ್ ಮೂವ್ ಆಗೋ ಹಾಗೆ ಮಾಡ್ತೇವೆ. ಅದು ಮೂವ್ ಆಗಿ ಒನ್ ಬೈ ಒನ್ ಮೂವ್ ಆಗ್ತಾ ಏನಾಗತ್ತೆ, ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಸ್ಟಾರ್ಟ್ ಆಗತ್ತೆ. ಇಟ್ ಕಮ್ಸ್ ಔಟ್ ಲೈಕ್ ಹಿಯರ್. ಓಕೆ, ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಇಲ್ಲಿಂದ ಅದು ಹೊರಗೆ ಬಂದು ಕರೆಂಟ್ ಫ್ಲೋ ಸ್ಟಾರ್ಟ್ ಆಗತ್ತೆ, ಎಲೆಕ್ಟ್ರಾನ್ ಫ್ಲೋ ಆಗತ್ತೆ ಅಂತ ಹೇಳ್ತಾನೆ. ಸೊ ಹಾಗೆ ಏನಾಗತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಜನರೇಟ್ ಆಗತ್ತೆ. ಓಕೆ, ಹಿಯರ್ this is the concept exactly happens in the circuit. Okay, next, as we study related to statement of current and then equation of current and also the unit used to measure the current. Okay, next we'll see what is an we know that ampere is the unit of current. Okay, ampere is used to measure the current ಅಂತ ಹೇಳಿದ್ರಿ ಅಲ್ವಾ, ಆರ್ ಇಟ್ ಈಸ್ ಎ ಅಂತ ಹೇಳ್ತೇವೆ. ಆಂಪಿಯರ್ ಅನ್ನು ಎ ಅಂತ ಡಿನೋಟ್ ಮಾಡ್ತೇವೆ. ಸೊ ಹಾಗಾದ್ರೆ ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಮೆಷರ್ ದ ಕರೆಂಟ್? ಈಗ ಇಲ್ಲಿ ಇಷ್ಟು, ಫಾರ್ ಎಕ್ಸಾಂಪಲ್ 10 ಆಂಪಿಯರ್ಸ್ ಟು ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಜನರೇಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಒಂದು ಕ್ವಶನ್ ಬರುತ್ತೆ ನಮ್ಗೆ ಅಲ್ವಾ, ಏನಂತ ಬರುತ್ತೆ, ಈ ಆಂಪಿಯರ್ ಇಷ್ಟು ಆಂಪಿಯರ್ ಕರೆಂಟ್ ಜನರೇಟ್ ಆಗಿದೆ ಅಂತ ಹೇಳೋರು ಯಾರು, ಅಥವಾ ಯಾವ ಡಿವೈಸ್ ಅನ್ನ ಯೂಸ್ ಮಾಡ್ತೇವೆ ಸರ್ಕ್ಯೂಟ್ ಅಲ್ಲಿ? ದಟ್ ಇಸ್ ಕ್ವಶನ್. ಸೊ ಹಿಯರ್ ವಿ ಯೂಸ್ ದ device that is ammeter. Ammeter is a device which is used to measure the current in the circuit. Ammeter is a device which is used to measure the current in circuit. ಹಾಗಾದ್ರೆ ammeter ಅನ್ನೋ ಡಿವೈಸ್ ಅನ್ನ ಏನ್ ಮಾಡ್ತೇವೆ, ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೇವೆ. ಯಾವ್ದನ್ನ ಮೆಷರ್ ಮಾಡ್ಲಿಕ್ಕೆ? ಕರೆಂಟ್ ಅನ್ನ ಮೆಷರ್ ಮಾಡ್ಲಿಕ್ಕೆ. ಸಿ ಸ್ಟೂಡೆಂಟ್ಸ್, ದಿಸ್ ಇಸ್ ಇಮೇಜ್. what I show here is the image of ammeter. It contains knobs. This red knob indicates positive charge or positive terminal ಅಂತ ಹೇಳ್ತೇವೆ. Terminal is nothing but end. ಎಂಡ್ ಅಂತ ಹೇಳ್ತೀರಲ್ವಾ, ಅದನ್ನ ನಾವು ಟರ್ಮಿನಲ್ ಅಂತ ಯೂಸ್ ಮಾಡ್ತೇವೆ. ಅಂಡ್ ದಿಸ್ ಬ್ಲಾಕ್ ಇಂಡಿಕೇಟ್ ನೆಗೆಟಿವ್ ಟರ್ಮಿನಲ್ ಅಥವಾ ನೆಗೆಟಿವ್ ಎಂಡ್ ಅಂತ ಹೇಳ್ತೇವೆ. ಸೊ ಇದನ್ನು ನೀವು PUC ಗೆ ಹೋದ್ಮೇಲೆ ಸ್ಟಡಿ ಮಾಡ್ತೀರಾ, ಆಯ್ತಾ? when you are going to PUC, in that time they explain these things with the help of practicals. In that practical you use all these devices and make experiment regarding or related to this concepts. Okay, so that time you will learn it clearly. Now you just imagine that this is the ammeter device, and exactly it look like this only in practical also. Okay, this is ammeter and it contains two knobs. One type knob is indicated in red and another one is black. Here this ammeter having two ends. ಮ್ಯಾಕ್ಸಿಮಮ್ ನಾವು ಸರ್ಕ್ಯೂಟ್ ಅನ್ನ ಇಲ್ಲಿ ತೋರಿಸಿದ್ದಾರೆ ನೋಡಿ. ಮ್ಯಾಕ್ಸಿಮಮ್ ನಾವು ಸರ್ಕ್ಯೂಟ್ ಅಲ್ಲಿ ಯಾವಾಗ್ಲೂ ಎರಡು ಎಂಡ್ ಅನ್ನ ಯೂಸ್ ಮಾಡ್ತೇವೆ. ಒನ್ ಈಸ್ ಪಾಸಿಟಿವ್ ಟರ್ಮಿನಲ್ ಅಂಡ್ ಅನದರ್ ಒನ್ ಈಸ್ ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ರೆಡ್ ನಾಬ್ ಇಂಡಿಕೇಟ್ ಪಾಸಿಟಿವ್, ಬ್ಲಾಕ್ ನಾಬ್ ಇಂಡಿಕೇಟ್ ನೆಗೆಟಿವ್. ಸೊ ammeter is a device used to measure the current in the circuit. It is the device. Okay, so it's all connected in series with the resistor. Does not bother about this concept resistor. Later I will explain about this resistors. Okay, resistor ಅಂದ್ರೆ ಏನು ಅಂತ ಮುಂದೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೇನೆ. ಇದು ಕೂಡ ಒಂದು ಡಿವೈಸ್ ಆಯ್ತು. ಇದ್ರ ಜೊತೆ ಏನ್ ಮಾಡ್ತೇವೆ ನಾವು, ಈ ಎಮಿಟರ್ ಅನ್ನ ಕನೆಕ್ಟ್ ಮಾಡ್ತೇವೆ ಸಿರೀಸ್ ಅಲ್ಲಿ. ಇದು ಕೂಡ ನೆಕ್ಸ್ಟ್ ಸ್ಟಡಿ ಮಾಡ್ತೀರಾ, ಸಿರೀಸ್ ಕನೆಕ್ಷನ್ ಅಂಡ್ ಪ್ಯಾರಲಲ್ ಕನೆಕ್ಷನ್ ಅಂತ ಅಲ್ಲಿ ನೋಡೋಣ. ಓಕೆ, ನಾವು ಜಸ್ಟ್ ಯು ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಇಟ್ ಹ್ಯಾಸ್ ವೆರಿ ಲೋ ಇಂಟರ್ನಲ್ ರೆಸಿಸ್ಟೆನ್ಸ್. The positive terminal of ammeter is connected to positive side of the circuit. ನಾನೀಗ ಹೇಳ್ದೆ ಅಲ್ವಾ, ammeter ಅಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದು ಪಾಸಿಟಿವ್ ಟರ್ಮಿನಲ್, ಒಂದು ನೆಗೆಟಿವ್ ಟರ್ಮಿನಲ್. ಸೊ ಪಾಸಿಟಿವ್ ಟರ್ಮಿನಲ್ ಇರೋ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡ್ತದೆ.
negative terminal of the ammeter ಅನ್ನ it is connected to negative terminal of another device in the circuit. Okay, so this is about ammeters. So next, what is the direction of conventional current ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಡೈರೆಕ್ಷನ್ ಅನ್ನ ತೋರಿಸ್ಬೇಕು ನಾವು ಯಾವಾಗ್ಲೂ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ. ಹಾಗಾದ್ರೆ ಡೈರೆಕ್ಷನ್ ಹೇಗಿರುತ್ತೆ ಕರೆಂಟ್ ಇದು? ಲೆಟ್ ಬಿ ಸ್ಟಡಿ. ಓಕೆ, ಸಿನ್ಸ್ ದ ಫ್ರೀ electrons are not bound to any any particular nucleus ಅಂತ ಹೇಳ್ತೇವೆ. ಆಗ್ಲೇ ನಾನು ಹೇಳ್ದೆ ಆಟಮ್ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡುವಾಗ ಅಲ್ಲಿ ಬೌಂಡ್ ಆಗಿರುತ್ತೆ, ಹೌದಾ? ಆಟಮ್ ಸ್ಟ್ರಕ್ಚರ್ ಅಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಇದೆ, ಹೊರಗಡೆ ಎಲೆಕ್ಟ್ರಾನ್ ಇದೆ. ಇವೆರಡು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಂದ ಏನಾಗಿದೆ, ಬೌಂಡ್ ಆಗಿದೆ ಅಂತ ಸ್ಟಡಿ ಮಾಡಿದ್ದೇವೆ. ಸೊ ಹಿಯರ್ ವಾಟ್ ದೇ ಎಕ್ಸ್ಪ್ಲೇನ್, ದಿಸ್ ಟೈಮ್ ಇಟ್ ಈಸ್ ಬೌಂಡ್ or binding with proton. Okay, but when we are going to generate the current in the circuit, here ಕಂಡಕ್ಟರ್ಸ್ ಅನ್ನ ಯೂಸ್ ಮಾಡ್ತೇವೆ ಅಂತ ಹೇಳಿದೆ. ಸೊ ಅಲ್ಲಿ ಏನಾಗಿರುತ್ತೆ, ನಾವು ಎಕ್ಸ್ಟ್ರಾ ಎನರ್ಜಿಯನ್ನ ಕೊಟ್ಟಾಗ ಈ ಎಲೆಕ್ಟ್ರಾನ್ ಇಲ್ಲಿ ಬೌಂಡ್ ಆಗಿರೋದು ಏನಾಗ್ತಾ ಬರುತ್ತೆ, ಕಮ್ ಔಟ್, ಇಟ್ ವಿಲ್ ಕಮ್ ಔಟ್ ಅಂತ ಹೇಳ್ತೇವೆ, ಹೌದಾ? ಹಾಗಾದ್ರೆ ಈ ಕಮ್ ಔಟ್ ಆಗಿರೋ ಎಲೆಕ್ಟ್ರಾನ್ ಅನ್ನ ನಾವು ಏನಂತ ಕರಿತೇವೆ? This is called free electrons. This time it is not binding with any other atoms ಅಂತ ಹೇಳ್ತೇವೆ, ಹೌದಾ? ಸೊ ಈಗ ಇದು ಫ್ರೀ ಇದೆ, ಹೊರಗಡೆ ಕಮ್ ಔಟ್ ಆಗಿದೆ ಅಂದ್ರೆ ಅರ್ಥ ಈ ವ್ಯಾಲೆನ್ಸ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇಲ್ಲ ಈಗ, ಸೊ ಅದು come out with the help of the external energy. That is the meaning. Then come to the concept. What is the direction of conventional current? So always we measure the current flow from positive charge to negative charge. Okay, ಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಕರೆಂಟ್ ಫ್ಲೋ ಅನ್ನ ಯಾವಾಗ್ಲೂ ತೋರಿಸ್ತೇವೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಹಿಯರ್ ದಿಸ್ ಈಸ್ ಅವರ್ ಕಂಡಕ್ಟರ್ ಅಂಡ್ ಕನೆಕ್ಟೆಡ್ ವಿತ್ ಸೆಲ್. ಓಕೆ, ದಿಸ್ ಇಸ್ ಕಾಲ್ಡ್ ಸೆಲ್. ಇದನ್ನ ಸೆಲ್ ಅಂತ ಕರಿತೇವೆ. ದಿಸ್ ಲಾರ್ಜ್ ಟರ್ಮಿನಲ್ ಇಂಡಿಕೇಟ್ ಪಾಸಿಟಿವ್ ಅಂಡ್ ದಿಸ್ small terminal or short terminal indicate negative terminal of the cell ಅಂತ ಹೇಳ್ತೇವೆ. ಸೊ ಈ ಸೆಲ್ ಅನ್ನ ನಾವು ಕಂಡಕ್ಟರ್ ಗೆ ಕನೆಕ್ಟ್ ಮಾಡಿ ಇರ್ತೇವೆ ಸರ್ಕ್ಯೂಟ್ ಅಲ್ಲಿ, ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಇಯರ್ ಕಮ್ ಡೈರೆಕ್ಷನ್ ಈಸ್ ಆಲ್ವೇಸ್ ದಿಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಆರೋ ಮಾರ್ಕ್ ಅನ್ನ ಹೀಗೆ ತೋರಿಸ್ತೇವೆ. ಇಲ್ಲಿಂದ ಕರೆಂಟ್ ಫ್ಲೋ ಆಗಿದೆ ಪಾಸಿಟಿವ್ ಟು ನೆಗೆಟಿವ್. ಓಕೆ, ಪಾಸಿಟಿವ್ ಟು ನೆಗೆಟಿವ್, ಇಲ್ಲಿಂದ ಫ್ಲೋ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದಿದೆ ಅಂತ. ದಟ್ ಕನ್ವೆನ್ಷನ್ ಕರೆಂಟ್ ಫ್ಲೋ ಈಸ್ ಆಲ್ವೇಸ್ ಶೋ ಆಸ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ಸೊ ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ಫ್ಲೋ ಆಫ್ ಚಾರ್ಜ್, ಫ್ಲೋ ಆಫ್ ಕರೆಂಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಟು ನೆಗೆಟಿವ್. But we know that in electrons it is always negative. Electrons are always negative, right? So flow of free electrons is negative positive. ಹೌದಾ? ಅಂದ್ರೆ ಇಲ್ಲಿ ಕರೆಂಟ್ ಫ್ಲೋ ಮತ್ತು ಎಲೆಕ್ಟ್ರಾನ್ ಫ್ಲೋ ಯಾವಾಗ್ಲೂ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ ಆಪೋಸಿಟ್. ಓಕೆ, ಇಟ್ ಇಸ್ ಆಲ್ವೇಸ್ ಆಪೋಸಿಟ್. Read the statement. The direction conventional current is opposite to the flow of free electrons. Current flow is always opposite to the flow of free electrons ಅಂತ ಹೇಳ್ತಾರೆ. This is concept. It's simple. Okay, just remember these things. What you remember, or what you should remember here. Here, first point you should remember that always conventional current flow is considered as positive to negative. And then second thing is that these electrons are always flow from negative to positive. Okay, so because they are opposite. So this is also one of the important concept. How to make the flow of charge happen through a conductor? See, as we already studied about these conductors, which is connected some external device, that is a cell anta helde alva. See this is a cell, we call this end is positive and this end is negative. ಇದು ಡೈಗ್ರಾಮ್. ಇದನ್ನ ನಾವು ಸರ್ಕ್ಯೂಟ್ ಅಲ್ಲಿ ಹೀಗೆ ಬರಿಬೇಕು. ಪಾಸಿಟಿವ್ ಇಸ್ ಲಾರ್ಜ್
large line, and this short line indicate negative terminal. This is positive and this is negative. Okay. So ಇಲ್ಲಿ ಏನ್ ಮಾಡಿದ್ದೇವೆ, ಸರ್ಕ್ಯೂಟ್ ಅಲ್ಲಿ ಕಂಡಕ್ಟರ್ ಅನ್ನ ಏನ್ ಮಾಡಿದ್ದೇವೆ, ಬ್ಯಾಟ್ರಿಗೆ ಮಾಡಿದ್ದೇವೆ. So now the concept got clear here. What we are going to study here, we already study about some external energy is required to produce or to move this electron from here to here. Okay, ಇಲ್ಲಿ electron free electron ಆಗಿ ಸರ್ಕ್ಯೂಟ್ ಇಂದ ಹೊರಗಡೆ ಮೂವ್ ಆಗಬೇಕು, ಕಮ್ ಔಟ್ ಆಗಬೇಕು ಅಂದ್ರೆ ಏನಾಗ್ಬೇಕು, ಎಕ್ಸ್ಟ್ರಾ ಎನರ್ಜಿ ಕೊಡ್ಬೇಕು ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ, ಹೌದಾ? ಈಗ ಸೊ ಈಗಷ್ಟೇ ಸ್ಟಡಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾದ್ರೆ ಆ ಎಕ್ಸ್ಟ್ರಾ ಎನರ್ಜಿ ಸರ್ಕ್ಯೂಟ್ ಅಲ್ಲಿ ಎಲ್ಲಿಂದ ಬರುತ್ತೆ? ಸಿ, how to make the flow of charge happen through these conductors, where this external energy comes. This is come from the cell. Cell ಇಂದ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? We know that this cell is made up of some chemicals. Okay, this contains some chemicals inside, right? Inside this cell some chemicals are there. So due to that chemical reaction inside this cell, it produces the charge. Okay, it will give the charges. So due to this charges or due to this extra energy provided to this conductor, this conductor gets energy, and the electron inside this conductors will push and pull, start pushing and pulling the electrons here with the help of extra energy. This extra energy comes from this cell. Okay, so this is the concept. ಈಗ ಗೊತ್ತಾಯ್ತಲ್ವಾ? ಕಂಡಕ್ಟರ್ಸ್ ಎಲೆಕ್ಟ್ರಾನ್ ಅನ್ನ ಫ್ಲೋ, ಕಂಡಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗಿ ಕರೆಂಟ್ ಜನರೇಟ್ ಆಗ್ಬೇಕು. ಫಸ್ಟ್ ಕಾನ್ಸೆಪ್ಟ್ ದಟ್ ಎಲೆಕ್ಟ್ರಾನ್ಸ್ ಶುಡ್ ಫ್ಲೋ ಹಿಯರ್. ಹೌ ದೇ ಗೆಟ್ ಸ್ಟಾರ್ಟ್ ಫ್ಲೋ? ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಫ್ಲೋ ಆಗ್ಲಿಕ್ಕೆ? ಸಮ್ ಎಕ್ಸ್ಟ್ರಾ ಎನರ್ಜಿ ರಿಕ್ವೈರ್. ಸಮ್ ಎಕ್ಸ್ಟ್ರಾ ಎನರ್ಜಿಯಿಂದ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನಾಗತ್ತೆ, ಇಲ್ಲಿ ಒಳಗಡೆ ಬಂದು ಇಲ್ಲಿರೋ ಎಲೆಕ್ಟ್ರಾನ್ಸ್ ಅನ್ನ ಪುಷ್ ಮಾಡತ್ತೆ. ಸೊ ದಟ್ಸ್ ವೈ ದೇ ಕಮ್ ಔಟ್ಸೈಡ್ ಅಂಡ್ ಫ್ಲೋ ಥ್ರೂ ದಿಸ್ ಸರ್ಕ್ಯೂಟ್. ಇದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ. ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಹೋಗಿ ಇಲ್ಲಿ ಪುಷ್ ಮಾಡತ್ತೆ, ಅದು ಇಲ್ಲಿಂದ ಹೊರಗೆ ಬರುತ್ತೆ ಎಲೆಕ್ಟ್ರಾನ್. ಸೊ ಇಲ್ಲಿ ಫ್ಲೋ ಆಗುತ್ತೆ, ಮತ್ತೆ ಇಲ್ಲಿಂದ ಸೇಮ್ ದಿಸ್ ಪ್ರಾಸೆಸ್ continues, and that's why the circuit generates current continuously. This is about the thing, and this is related to cell or battery. This is the symbolic representation of cell. Cell anna symbolic ಆಗಿ ಹೀಗೆ ತೋರಿಸ್ತೇವೆ ಸರ್ಕ್ಯೂಟ್ ಅಲ್ಲಿ. This large end is positive and this short end is considered as negative ಅಂತ ಹೇಳ್ತಾರೆ. This all about the battery. Okay, next one, this all about cell. Next concept is battery. Then what's the difference between this battery and cell? ಇಲ್ಲಿಗೆ ಎರಡು ಟರ್ಮ್ ಬಂತು. ಫಸ್ಟ್ ಅಲ್ಲಿ ನಾನು ಹೇಳಿದ್ದು ಸೆಲ್, ನೆಕ್ಸ್ಟ್ ಹೇಳ್ತಾ ಇರೋದು ಬ್ಯಾಟರಿ. What's the difference? See here one question arises in your mind, I think, right? See madam, this is also look like same as cell only, right? ನೀವು ಹೇಳ್ಬಹುದು ಇಲ್ಲಿ ಬ್ಯಾಟರಿ ಸಿಂಬಾಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಮೇಜ್. ಸಿ ದಿಸ್ ಇಮೇಜ್ ಹಿಯರ್ ಆಲ್ಸೋ ಮೇನ್ಲಿ ಇಟ್ ಲುಕ್ ಲೈಕ್ ಸೇಮ್ ಆಸ್ ದ ಸೆಲ್, ರೈಟ್? ಸೆಲ್ ತರಾನೇ ಇದೆ, ಬಟ್ ಹಿಯರ್ ಒನ್ ಡಿಫರೆನ್ಸ್ ಇಸ್ ದೇರ್ in between this battery and cell. What is that? Let me see. What is battery? When two or more electric cells are in series. When two or more electric cells are connected in series. Okay. See, electric cells. ಇಲ್ಲಿ ಏನ್ ಮಾಡಿದ್ದಾರೆ, ಸೆಲ್ ನಾವು ಹೀಗೆ ತೋರಿಸ್ತೇವೆ ಅಲ್ವಾ? ಸೊ ಅದು ಬ್ಯಾಟ್ರಿ ಅಂತ ಯಾವಾಗ ಕನ್ಸಿಡರ್ ಮಾಡ್ತೇವೆ ಅಂದ್ರೆ, ಹಿಯರ್ two or more cells are continuously connected with end by end ಅಂತ ಹೇಳ್ತೇವೆ. ಸೊ ಇಲ್ಲಿ ಏನ್ ಮಾಡ್ತೇವೆ, ಎರಡು ಮೂರು ಸೆಲ್ ಅನ್ನ ಎಂಡ್ ಬೈ ಎಂಡ್ ಅಲ್ಲಿ ಕನೆಕ್ಟ್ ಮಾಡಿ ಬ್ಯಾಟರಿಯನ್ನ ಪ್ರಿಪೇರ್ ಮಾಡ್ತೇವೆ. ಓಕೆ, ಮೋರ್ ದೆನ್ 2 or 3 or
ಇನ್ನೂ ಜಾಸ್ತಿ ಆಯ್ತಾ. ಅಷ್ಟು ಸೆಲ್ ಅನ್ನ ಏನ್ ಮಾಡ್ತೇವೆ, ಒನ್ ಬೈ ಒನ್ ಒಂದು ತುದಿಗೆ ಇನ್ನೊಂದು ತುದಿಗೆ ಕನೆಕ್ಟ್ ಮಾಡ್ತಾ ಮಾಡ್ತಾ ಬ್ಯಾಟ್ರಿಯನ್ನ ಪ್ರಿಪೇರ್ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ ಬ್ಯಾಟರಿ. Cell means only one, this one, okay? Battery is nothing but it is two or more electric cells are connected in series. What is battery? Two or more electric cells are connected in series. That is called battery. Battery electric cell has again two terminals. Cell ಅಲ್ಲೂ ಎರಡು ಟರ್ಮಿನಲ್ ಇರುತ್ತೆ ಅಥವಾ ಎರಡು ಎಂಡ್ ಅಂತ ಹೇಳ್ತೇವೆ. ಬ್ಯಾಟರಿಯಲ್ಲೂ ಕೂಡ ಎರಡು ಎಂಡ್ಸ್ ಇರುತ್ತೆ. ನೀವು ಕೇಳ್ಬೋದು ಇಲ್ಲಿ ಎರಡು ಇಲ್ಲೆರಡು ಹೀಗೆ 4 6 ಹೀಗಿದೆ ಅಲ್ವಾ ಅಂತ. ಇಲ್ಲ, ಮೇನ್ಲಿ ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡಿ ಎರಡೆರಡು ಎಂಡ್ ಅಲ್ವಾ. ಸೊ ಹಿಯರ್ this is positive and this is negative. Again, this is a different cell connected to this cell. This end is positive and this end is negative. Always negative end is connected to positive end here, not negative to negative end connection. Remember these things. Always you should connect negative terminal to the positive terminal of the another cell. Okay. So positive terminal and negative terminal are there. This positive terminal is known as high potential. ಪಾಸಿಟಿವ್ ಟರ್ಮಿನಲ್ ಅನ್ನ ಹೈ ಪೊಟೆನ್ಶಿಯಲ್ ಇರೋ ಎಂಡ್ ಅಂತ ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಹೈಲಿ ಪಾಸಿಟಿವ್ ಚಾರ್ಜಸ್ ಆರ್ ದೇರ್. ಓಕೆ, ಇಲ್ಲಿ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇರೋದಕ್ಕೆ ಇದು ಜಾಸ್ತಿ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತೇವೆ. ಡೋಂಟ್ ವರಿ ಅಬೌಟ್ ದಿಸ್ ಟರ್ಮ್ ಪೊಟೆನ್ಶಿಯಲ್. ನೆಕ್ಸ್ಟ್ ವಿ ವಿಲ್ study about this also. Okay, this concept also. Because of its high potential energy, while negative terminal is known as low potential energy. ಹಾಗಾಗಿ ನೆಗೆಟಿವ್ ಟರ್ಮಿನಲ್ ಗೆ ಕಡಿಮೆ ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಹೇಳ್ತೇವೆ. This I think this concept got clear, right? Understood or not? Yes, understood. Okay. Next concept is, this one is also very, very important. That is potential and potential difference. So what is potential and or potential difference here? See, this potential difference is also called as voltage. What we call voltage. ವೋಲ್ಟೇಜ್ ಅಂದ್ರೂ ಒಂದೇ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೂ ಒಂದೇ. ಆಯ್ತಾ? ಹಾಗಾದ್ರೆ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು? what is this potential difference or voltage here? This is nothing but the ability of a battery's terminal to push or pull a unit charge into the conductor is known as electric potential. ನಾನು ಆಗ್ಲೇ ಹೇಳಿದೆ ಅಲ್ವಾ, ಇಲ್ಲಿ ಬ್ಯಾಟ್ರಿ ಟರ್ಮಿನಲ್ ಇದೆ, ಹೌದಾ? ಇದು ಬ್ಯಾಟ್ರಿ, ಇದು ಸರ್ಕ್ಯೂಟ್ ಇದೆ. ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಬ್ಯಾಟ್ರಿಯನ್ನ ತಗೊಂಡಿದ್ದೇವೆ, ಹೌದಾ? ಬ್ಯಾಟ್ರಿಯನ್ನ ತಗೊಂಡಿದ್ದೇವೆ. ಸೊ ಇದನ್ನ ನಾವೇನ್ ಮಾಡಿದ್ದೇವೆ, ಕಂಡಕ್ಟರ್ಸ್ ಈ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಆಯ್ತಾ? ಸೊ ಇಲ್ಲಿ ಏನ್ ಹೇಳಿದೆ ನಾನು, ಈ ಬ್ಯಾಟ್ರಿ ಟರ್ಮಿನಲ್ ಇಂದ ಎಕ್ಸ್ಟ್ರಾ ಎನರ್ಜಿ ಈ ಕಂಡಕ್ಟರಿಗೆ ಬರುತ್ತೆ ಅನ್ನೋದನ್ನ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೌದಾ? ಸೊ ಹಿಯರ್ ದ ಎಕ್ಸ್ಟ್ರಾ ಎನರ್ಜಿ comes from this battery terminals. So here, then what is this potential difference? Mainly this potential difference is created in between these terminals of the battery. ಬ್ಯಾಟ್ರಿಯಲ್ಲಿ ಏನ್ ಎರಡು ಟರ್ಮಿನಲ್ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಆ ಎಂಡ್ ಅಲ್ಲಿ ಏನಾಗತ್ತೆ, ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಅಬಿಲಿಟಿ ಆಫ್ ಎ ಬ್ಯಾಟರೀಸ್ ಟರ್ಮಿನಲ್ ಟು ಪುಷ್ ಆರ್ ಪುಲ್ ಅ ಯೂನಿಟ್ ಚಾರ್ಜ್. ಇಲ್ಲಿಂದ ಏನಾಗ್ತಾ ಇದೆ, ಎನರ್ಜಿ ಚಾರ್ಜ್ ಮೂಲಕ ಸಪ್ಲೈ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ ಅಲ್ವಾ? ಸೊ ಆ ಎಲೆಕ್ಟ್ರಾನ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಈ ಟರ್ಮಿನಲ್ಗೆ ಏನ್ ಎಬಿಲಿಟಿ ಬೇಕೋ ಆ ಎಬಿಲಿಟಿಯನ್ನ ಏನಂತ ಕರಿತೇವೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆರ್ ವಾಟ್ ವಿ ಕಾಲ್ ಇಟ್ ಆಸ್ ವೋಲ್ಟೇಜ್ ಅಂತ ಕರಿತೇವೆ. ಆಯ್ತಾ? ದ ಡಿಫರೆನ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಬಿಟ್ವೀನ್ the positive and negative terminal of a battery
ಡಿಪೈನ್ಸ್ ಬ್ಯಾಟ್ರೀಸ್ ಪವರ್. ಇದು ಏನನ್ನ ಡಿಪೈನ್ ಮಾಡುತ್ತೆ? ಬ್ಯಾಟ್ರಿಯ ಪವರ್ ಅನ್ನ ಡಿಪೈನ್ ಮಾಡುತ್ತೆ. ಬ್ಯಾಟ್ರಿಗೆ ಎಷ್ಟು ಪವರ್ ಇದೆ, ಇದು ಎಷ್ಟು ಚಾರ್ಜ್ ಅನ್ನ ಸಪ್ಲೈ ಮಾಡುತ್ತೆ ಅನ್ನೋದ್ರ ಮೇಲೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಎಷ್ಟಿದೆ ಅನ್ನೋದು ಡಿಸೈಡ್ ಆಗುತ್ತೆ. ಹೌದಾ? ಸಿ ಹಿಯರ್ ಅಗೇನ್ we will see one thing clear here. What is that? If suppose we use only cell, ಇಲ್ಲಿ ಒಂದು ಸೆಲ್ ಅನ್ನು ತಗೊಂಡ್ರೆ ಏನಾಗ್ತಾ ಇತ್ತು? ವೋಲ್ಟೇಜ್ ಸಪ್ಲೈ ಕಡಿಮೆ ಆಗ್ತಾ ಇತ್ತು. ಹೌದಾ? ಸೊ ಜಾಸ್ತಿ ವೋಲ್ಟೇಜ್ ಅನ್ನ ಸಪ್ಲೈ ಮಾಡ್ಲಿಕ್ಕೋಸ್ಕರನೇ ನಾವ್ ಏನ್ ಮಾಡ್ತೇವೆ? ಇಲ್ಲಿ 1 by 1 ಸೆಲ್ ಅನ್ನ ಕನೆಕ್ಟ್ ಮಾಡಿ ಬ್ಯಾಟರಿಯನ್ನು ತಗೊಳ್ತೇವೆ. ಇಟ್ ಪ್ರೊವೈಡ್ಸ್ ಮೋರ್ ವೋಲ್ಟೇಜ್ ಆರ್ ಇಟ್ ಪ್ರೊವೈಡ್ಸ್ ದ more potential difference to supply this charges to the conductor ಅಂತ ಹೇಳ್ತೇವೆ. This all about the potential difference of voltage. ಗೊತ್ತಾಯ್ತಲ್ಲ? ಹಾಗಾದ್ರೆ again they explain what is voltage or potential difference. See, this is the correct statement for voltage. The potential difference is also known as voltage. Potential difference or potential difference or voltage between 2 points is defined as, see, this is exact definition. What it tells? Work done in move a unit charge from one point to another point. ಇಲ್ಲಿ ಇದೆ ಅಲ್ವಾ? ಇಲ್ಲಿಂದ ಸಪ್ಲೈ ಆಗತ್ತೆ ಎನರ್ಜಿ. ಸೊ ಇಲ್ಲಿ 1 ಪಾಯಿಂಟ್ ಇಂದ ಅನದರ್ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಗೆ ಹೋಗಿ ಎಲೆಕ್ಟ್ರಾನ್ಸ್ ಮೂವ್ ಆಗಿ ಇಲ್ಲಿಂದ ಫ್ಲೋ ಆಗ್ತಾ ಇರತ್ತೆ ಕಂಟಿನ್ಯೂಸ್ ಆಗಿ. ಹೌದಾ? ಸೊ ಇಲ್ಲಿ ಏನ್ ಹೇಳಿದ್ದಾರೆ? ಫಸ್ಟ್ ಅಲ್ಲಿ ಬ್ಯಾಟ್ರಿ ಏನ್ ಮಾಡತ್ತೆ? ಎನರ್ಜಿಯನ್ನ ಕೊಡುತ್ತೆ. ಅಂದ್ರೆ ಇಲ್ಲಿಂದ ಎಲೆಕ್ಟ್ರಾನ್ಸ್ ಹೋಗ್ತಾ ಇರುತ್ತೆ. ಆಯ್ತಾ? ಎನರ್ಜಿ ರೂಪದಲ್ಲಿ ಹೋಗಿ ಇಲ್ಲಿ ಕಂಡಕ್ಟರ್ಸ್ ಗೆ ಎನರ್ಜಿ ಎಕ್ಸ್ಟ್ರಾ ಸಪ್ಲೈ ಆಗಿ ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿ ಹೊರಬರುತ್ತೆ, ಹೊರಗ್ ಬೀಳುತ್ತೆ, ಕಮ್ಔಟ್ ಆಗತ್ತೆ ಅಂತ ಸ್ಟಡಿ ಮಾಡಿದ್ದೇವೆ. ಹೌದಾ? ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತ ಅರ್ಥ? ಈ ಯೂನಿಟ್ ಚಾರ್ಜ್ ಅನ್ನ ನಾವು ಹೀಗೆ ಫ್ಲೋ ಮಾಡ್ಲಿಕ್ಕೆ ಇಲ್ಲಿ ಏನಾಗ್ತಾ ಇದೆ? ವರ್ಕ್ ಡನ್ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ವರ್ಕ್ ಡನ್ ಆಗಿ ಏನಾಯ್ತು? ಯೂನಿಟ್ ಚಾರ್ಜ್ ಫ್ಲೋ ಆಯ್ತು ಅಂತ. ಯೂನಿಟ್ ಚಾರ್ಜ್ ಫ್ಲೋ is nothing but here the displacement of charge takes place, right? Displacement of charge. That's why we called it as work done. You have already learned about this concept, right? What is work done? Work done is nothing but it is the ratio of displacement with respect to time ಅಂತ ಹೇಳ್ತೇವೆ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನ ಏನಂತ ಕರಿತೇವೆ? ವರ್ಕ್ ಡನ್ ಅಂತ ಕರಿತೇವೆ. ಇಲ್ಲಿ ಯಾವ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ? ಎಲೆಕ್ಟ್ರಾನಿನ ಅಥವಾ ಚಾರ್ಜಸ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಅದು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಥವಾ ಫ್ಲೋ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಹಿಯರ್ ವರ್ಕ್ ಡನ್ ಈಸ್ ಹ್ಯಾಪನ್. ಓಕೆ, ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ವೋಲ್ಟೇಜ್. ಇದನ್ನ ನಾವೇನಂತ ಕರಿತೇವೆ? ವೋಲ್ಟೇಜ್ ಅಂತ ಕರಿತೇವೆ. ಅದನ್ನ ಇಲ್ಲಿ ಇಕ್ವೇಶನ್ ಅಲ್ಲಿ ಬರ್ದಿದ್ದೇವೆ. ಸಿ ದಿಸ್ ಇಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವೋಲ್ಟೇಜ್. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಡಿವೈಡೆಡ್ ಬೈ charge, that is W divided by Q is nothing but this is the formula of voltage or potential difference ಅಂತ ಹೇಳ್ತೇವೆ. So where W is called as work done and it is measured in joules. We know that the unit of work is joule, right? Then Q is charge, it is measured in unit coulombs. So SI unit of voltage or potential difference is volt. This is volt. So this is the concept about potential difference. Then again, we require one device which helps to measure the voltage in circuit. ಹೌದಾ? ಸರ್ಕ್ಯೂಟ್ ಜನರೇಟ್ ಎಷ್ಟು ವೋಲ್ಟೇಜ್ ಜನರೇಟ್ ಆಗಿದೆ ಅಂತ ತಿಳಿಬೇಕು ಅಂದ್ರೆ ಮತ್ತೆ ಅಲ್ಲಿ ಅದಕ್ಕೆ ಒಂದು ಡಿವೈಸ್ ಬೇಕು. ದಟ್ ಡಿವೈಸ್ ಈಸ್ ಕಾಲ್ಡ್ ವೋಲ್ಟ್ ಮೀಟರ್. ಸಿ, ವೋಲ್ಟ್ ಮೀಟರ್ device which is used to measure the voltage in the circuit. See, this is the diagram of voltage. This is the image of voltage. Again, it contains this, image of voltmeter. Okay, two terminals or two ends. One is red end is positive and this black end indicates negative. Okay,
With the help of this, we can measure the voltage generation in or voltage generated in circuit. Okay. See, this is the symbolic representation, and this is the circuit diagram by using the voltmeter connection. Okay. See here, voltmeter. This is voltmeter. It is connected in this circuit. This helps to measure voltage in circuit. This about the ವೋಲ್ಟೇಜ್. ಓಕೆ. ಸೊ ನೆಕ್ಸ್ಟ್ ಇದೊಂದು ಕಾನ್ಸೆಪ್ಟ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ಕೊಂಡು ಈ ಸೆಷನ್ ಅನ್ನ ಎಂಡ್ ಮಾಡ್ತೇನೆ. ಆಯ್ತಾ? ನೋಡಿ, ಇಲ್ಲಿ ಈಗ ಸ್ಟಡಿ ಮಾಡಿದ್ದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಗ್ಲೋವಿಂಗ್ ಆಫ್ ಅ ಬಲ್ಬ್. ಹೌ ದಿಸ್ ಬಲ್ಬ್ ಸ್ಟಾರ್ಟ್ ಗ್ಲೋಯಿಂಗ್? ಸರ್ಕ್ಯೂಟ್ ಈಸ್ ಟರ್ನ್ಡ್ ಆನ್. ಈಗ ನೀವು ಇಲ್ಲಿ ಸ್ವಿಚ್ ಹಾಕ್ತಾ ಇದ್ದೀರಾ, ಆಯ್ತಾ? ಸ್ವಿಚ್ ಹಾಕಿದಾಗ ಏನಾಗುತ್ತೆ? ಸ್ವಿಚ್ ಹಾಕಿದ ಕೂಡಲೇ ಈ ಟರ್ಮಿನಲ್ ಇದೆ ಅಲ್ವಾ, ಈ ಟರ್ಮಿನಲ್ ಇಂದ ಏನಾಗ್ತದೆ? ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗುತ್ತೆ, ಆಯ್ತಾ? ಫ್ಲೋ ಆಗಿ ಇಲ್ಲಿ ಈ ಎಂಡಿಗೆ ಬರುತ್ತೆ, ಇಲ್ಲಿ ಬಲ್ಬಿಗೆ. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಗೇನ್ ಅದು ಈ ಎಂಡಿಗೆ ಸಪ್ಲೈ ಆಗಿ ಇಲ್ಲಿ ಬಂದು ಮತ್ತೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಆಯ್ತಾ? ಪಾಸಿಟಿವ್ ಚಾರ್ಜಸ್ ಇಲ್ಲಿ ಬರುತ್ತೆ, ಇಲ್ಲಿಂದ ಇದು ತಗೊಂಡು ಮತ್ತೆ ಇಲ್ಲಿ ನೆಗೆಟಿವ್ ಚಾರ್ಜ್ ಗಳು ಮೂವ್ ಆಗುತ್ತೆ. ಸೊ ಹೀಗೆ ಆಗಿ ಏನಾಗುತ್ತೆ, ಇಲ್ಲಿ ಇಲ್ಲಿ ಚಾರ್ಜಸ್ ಫ್ಲೋ ಆಗಿ ಬಲ್ಬ್ ಗ್ಲೋ ಆಗುತ್ತೆ ಅನ್ನೋದು ಮೇನ್ ಕಾನ್ಸೆಪ್ಟ್, ಆಯ್ತಾ? ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಅದನ್ನೇ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ನಾವು ಸ್ವಿಚ್ ಅನ್ನ ಆನ್ ಮಾಡಿದ ಕೂಡಲೇ ಪಾಸಿಟಿವ್ ಟರ್ಮಿನಲ್ಸ್ ಇಂದ ಏನಾಗತ್ತೆ, ಇಲ್ಲಿ ಚಾರ್ಜಸ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಎಂಡಿಗೆ ಬಂದು ಇಲ್ಲಿ ಅದಕ್ಕೆ ಸಪ್ಲೈ ಆಗಿ ಕಂಡಕ್ಟರ್ಸ್ ಸಪ್ಲೈ ಆಗಿ ಎಲೆಕ್ಟ್ರಾನ್ಸ್ ಇಲ್ಲಿಂದ ಕಮ್ ಔಟ್ ಆಗಿ ಮತ್ತೆ ಇಲ್ಲಿ ಮೂವ್ ಆಗುತ್ತೆ. ಹೀಗೆ ಇಲ್ಲಿಂದ ಈ ಬ್ಯಾಟರಿ ಎಕ್ಸ್ಟ್ರಾ ಎನರ್ಜಿಯನ್ನ ತಗೊಳ್ತಾ ಎಲೆಕ್ಟ್ರಾನ್ಸ್ ಕಂಟಿನ್ಯೂ ಆಗಿ ಮೂವ್ ಆಗೋದಕ್ಕೆ ನಾವು ಸ್ವಿಚ್ ಆನ್ ಮಾಡಿದ ಕೂಡಲೇ ಏನಾಗುತ್ತೆ, ಇಲ್ಲಿ ದಟ್ ಬಲ್ಬ್ ಸ್ಟಾರ್ಟ್ ಗ್ಲೋಯಿಂಗ್. ದಿಸ್ ಇಸ್ ದಿ ಕಾನ್ಸೆಪ್ಟ್. ಓಕೆ. ಸಿ, ದೀಸ್ ಆಲ್ ಆರ್ ರಿಗಾರ್ಡಿಂಗ್ ಟುಡೇಸ್ ಕ್ಲಾಸ್. ಓಕೆ. ಈಗ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ, ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಸ್ಟಡಿ ಮಾಡಿದ್ದೇವೆ? ವಾಟ್ ಆರ್ ದ ಥಿಂಗ್ಸ್ ವಿ ಜಸ್ಟ್ ಡಿಸ್ಕಸ್ about your today's class? What are the things? Firstly, we know what is current, right? What is current? What is current and what is the unit of current? What is the equation of current and how this current is generated in the circuit, and some devices, which device is used to measure the current and all. And again we learned about the potential difference or voltage, what is the unit of voltage, and which device is used to measure voltage ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಅಲ್ವಾ? ಹಾಗಾದ್ರೆ ಇವೆಲ್ಲವೂ ಎಂಡ್ ಅಲ್ಲಿ ನಾನು ಹೇಳಿದೆ ಗ್ಲೋವಿಂಗ್ ಆಫ್ ಬಲ್ಬ್ ಅಂತ. ಸೊ ಇವೆಲ್ಲ ಕನೆಕ್ಟ್ ಮಾಡಿದಾಗ ಸರ್ಕ್ಯೂಟ್ ಅಲ್ಲಿ ಚಾರ್ಜಸ್ ಫ್ಲೋ ಆಗಿ ಕರೆಂಟ್ ಹೇಗೆ ಜನರೇಟ್ ಆಗುತ್ತೆ ಅನ್ನೋದನ್ನು ಕೂಡ we already learned. Okay. So we will meet in our next session or next class and continue this topic. Okay. Now, bye. Take care.